ಅಮ್ಮ. ನೀವು ಅವನಿಗೆ ಅಮ್ಮ ಅಲ್ವಾ? ಅವನಿಗೆ ಅಮ್ಮ ಹೌದು. ನಿನ್ನ ಹೆಸರು ಗೊತ್ತುಂಟ ನನಗೆ? ಗೊತ್ತಿಲ್ಲದಿದ್ರೆ ಅಮ್ಮ ಅಂತ ಕರೆಯುವುದ ನೀನು? ನೀನು ಹೆಂಗಸ ಹೌದಾ? ಆಗ ನೀನಲ್ವಾ ಹೆಂಗುಸು ಅದು ಇದು ಅಂತ ಹೇಳ್ತಾ ಇದ್ದದ್ದು? ಅಲ್ಲ, ಹೆರುವವಳು ಹೆಣ್ಣು ಹೌದಾ ಅಲ್ವಾ? ಹೌದು. ಹೆರುವವಳಾದ ಕಾರಣ ಅವಳಿಗೆ ಹೆರದೆ ಇದ್ದು ಅಮ್ಮ, ಮಾತೆ, ತಾಯಿ, ಆಯ್ತಾಯ್ತು. ಜನನಿ. ಎಂತದಕ್ಕೆ ಈಗ ನಿನ್ನದು ಈಗ ರಾಗ ಹೇಳಿದ ಎಂತದಕ್ಕೆ? ಅಮ್ಮ, ನಾನು ಒಂದು ಮಾತುಕಲ್ಲಮ್ಮ ನಿನ್ನಲ್ಲಿ. ನೀ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂತ ಈಗ ತುಂಬ ಮಗ ಬಿದ್ದಿದ್ದಪ್ಪ. ಅಲ್ಲ, ನಾನು ಕೇಳಿದ್ದಕ್ಕೆಲ್ಲ ನೀನು ಕೊಡಬೇಡ ಉತ್ತರ. ಮತ್ತೆ ಆದ್ರೆ ನೀನೀಗ ಹೇಳಿದೆಯಲ್ಲ, ಅದಕ್ಕೆ ಉತ್ತರ ಕೊಡು. ಏನು ಅಂತ? ನೀನು ವೃಕೋದರ ಅಂತ ಒಂದು ಹೆಸರು ಹೇಳಿದೆಯಲ್ಲ. ಹೌದು. ಭೀಮಸೇನ ಅಂತ. ಭೀಮಸೇನ ಅಂತ. ಅವನಿಗೆ ಓರ ಸಂಬಂಧವ ನೇರ ಸಂಬಂಧವ? ಈಗ ಓರೆ ಸಂಬಂಧ ಆದ್ರೂ ನೇರ ಸಂಬಂಧ ಆದ್ರೂ ನಿನಗೇನು? ಅಲ್ಲ, ಕೇಳಿದ್ದು ನನಗೂ ಅವನಲ್ಲಿ ಒಂದು ಸಂಬಂಧ ಉಂಟಪ್ಪ. ಹೌದಾ? ಸಂಬಂಧ ಅಂದ್ರೆ ಸಂಬಂಧ ಬೇರೇನೂ ಅಲ್ಲ. ನಿನಗೆ ಪೂರ್ತಿ ಗೊತ್ತುಂಟ ಅಲ್ಲ? ಸುಮ್ಮನೆ ನೀನು ಸುಮ್ಮ ಬಳಸಿ ಮಾತಾಡು. ನಮ್ಮ ಅಮ್ಮನನ್ನು ಅವ ಮದುವೆ ಆಗತ್ತಂತೆ. ಅಲ್ಲ, ನಾನು ಹುಟ್ಟಿದ ಮೇಲೆ ಅಲ್ಲ. ಮತ್ತೆ ನೀನು ಹಾಗೆ ಕೇಳಿದ್ಯಾ ಯಾಕಮ್ಮ? ಮತ್ತೆ ನನ್ನ ಅಮ್ಮನನ್ನು ಮದುವೆ ಆಗ್ತೀನಿ ಅಂತ ಕೇಳು. ಇವರು ಅಕ್ಕಸರು ಏನು ಮಾಡ್ತೀರಿ? ಕಾಡಿನಲ್ಲಿ ಸಿಕ್ಕಿದ್ರೆ ನಮ್ಮನ್ನೆಲ್ಲ ಆಗಲ್ಲ. ಮತ್ತೆ ನಿನಗೆ ಭೀಮಸೇನ ಮಹಾನುಭಾವರಿಗೆ ಒಂದು ರಕ್ಕಸನ ಸಂಬಂಧ ಆದದ್ದು ಗೊತ್ತುಂಟಾ? ಕೇಳಿದ್ದೇನೆ, ಗೊತ್ತುಂಟು. ಗೊತ್ತುಂಟಲ್ಲ? ತುಂಬ ವರ್ಷಗಳ ಹಿಂದೆ ಆದ ಪ್ರಕರಣ. ಅವರ ಹೆಸರು ಹೇಗೆ ಹೇಳು? ಹಿಡಿಂಬೆ ಅಂತ ಕೇಳಿದ್ದೇನೆ. ಹೌದಾ? ಹೌದು. ಹೌದಾ? ಮತ್ತೊಂದು ಹೆಸರು ಉಂಟು, ನಗರ ಪಾಲಿಕೆ. ಕಮಲ ಪಾಲಿಕೆ. ಕಮಲ ಪಾಲಿಕೆ. ನಗರ ಪಾಲಿಕೆ ಬರುವುದಿಲ್ಲ ಅಮ್ಮ. ಅವರು ನನ್ನ ತಾಯಿ. ಹಿಡಿಂಬೆ ಅಂತ. ನಾನು ಭೀಮಸೇನನ ಮಗ. ನೀವು ಧರ್ಮರಾಯ, ಅರ್ಜುನ, ನಕುಲ, ಸಹದೇವ ಹೀಗೆಲ್ಲ ಹೇಳ್ತಾ ಇದ್ದೀರಲ್ಲ. ಆಗ ನನಗೊಂದು ಸಂಶಯ ಅಲ್ಲ. ಇವ ನಿಮ್ಮ ಮಗ. ಇವನ ಹೆಸರಿಗೆ ನಿಮ್ಮ ಯಜಮಾನರು ಪಾರ್ಥ ಮಹಾಶಯರು. ಹಾಗಾದ್ರೆ ನಿಮ್ಮ ಸಣ್ಣ ಭಾವ ಭೀಮಸೇನ, ದೊಡ್ಡ ಭಾವ ಧರ್ಮರಾಯ. ನನಗೆ ಸ್ವಲ್ಪ ಹೇಳಿ ಅಪ್ಪ, ಬಿಡಿಸಿ. ನನಗೆಷ್ಟು ಬೇಸರ ಆಗ್ತದೆ ಗೊತ್ತುಂಟ? ಹೋಗಬೇಕು ಅಂತ ಹೇಳಿದ್ರೆ ಸಮಯ ಇಲ್ಲ ಅಂತ ಹೇಳ್ತಾರೆ. ನಮಗೆ ಹೋಗುವಾಗ ಕಣ್ಣಲ್ಲಿ ನೀರು ಬರುವುದಿಲ್ಲಮ್ಮ, ತರ ಮಾತ್ರ ಬರುವುದು. ಕೆಲವು ಸಲ ಸಮಸ್ಯೆ ಆಗುತ್ತದೆ. ಅದೇ ಕೃಷ್ಣನ ಸಹೋದರಿ ನಾನು ನನ್ನ ಮಗ ಅಭಿಮನ್ಯು ಕುಮಾರಗಳ ಜೊತೆಯಲ್ಲಿ ಕಾಮ್ಯಕಾವನೆದರಿಗಾಗಿ ಸಾಗಿ ಬಂದವರು ಕೃಷ್ಣ ನಿರ್ದೇಶನದಂತೆ. ನೀವು ಕಾಡು ತಿರುಗಲಿಕ್ಕೆ ಬಂದದ್ದ? ಕಾಡು ತಿರುಗಲಿಕ್ಕಲ್ಲ, ನನ್ನ ಪತಿಯನ್ನು ಕಂಡವರ ಜೊತೆಯಾಗಿ ಮಾತಾಡುವುದಕ್ಕಾಗಿ ನಾನು ಬಂದದ್ದು. ಆದ್ರೆ ಅಷ್ಟು ಹೊತ್ತಿಗೆ ಮುಂದೆ ಹಿಂದೆ ಆಲೋಚಿಸದೆ ನನ್ನ ಮಗನನ್ನು ಬಡಿದು ನೆಲಕ್ಕೆ ಉರುಳಿಸಿ ಬಿಟ್ಟೆ. ನಾನು ಮುಂದಕ್ಕೆ ಹೆಜ್ಜೆ ಇಡುವ ಹಾಗಿಲ್ಲ. ಕೃಷ್ಣನ ಹೇಳಿದಂತೆ ನಡೀಲಿಕ್ಕೂ ಸಾಧ್ಯ ಆಗಲಿಲ್ಲ. ನನ್ನ ಬದುಕನ್ನು ಹಾಳು ಮಾಡಿ ಬಿಟ್ಟಿಯಲ್ಲ. ನಿನಗೆ ಹೇಗೋ ಮನಸ್ಸು ಈಗ ಇವ ಬಿದ್ದಿದ್ದಾನೆ ಅಂತಲ್ವ? ನಾನು ಆಗಲೇ ಹೇಳಿದ್ದೇನೆ ನನ್ನ ಸಂಬಂಧ. ನೀನಲ್ಲಿ ಹೇಳಮ್ಮ, ನೀನಲ್ಲಿ ಹೇಳ. ಅಪಾಯ ಅಂತಲ್ಲ, ಅದು ನಮಗೆ ಸ್ವಲ್ಪ ಮಂತ್ರವಾದ ಎಲ್ಲ ಗೊತ್ತುಂಟು. ನಿದ್ದೆ ಮಾಡಿದ್ರ? ನನ್ನನ್ನು ಅಲ್ಲಿಂದ ಎಬ್ಬಿಸಿ ನೀನು ಎಂತದ್ದು ಮಂತ್ರವ? ಅದನ್ನು ಬಾಯಿ ಬಿಟ್ಟೆ ಹೇಳು. ನಿನಗೆ ಹೇಳಬೇಕು ಅಂತ ಅದನ್ನು ಬಾಯಿ ಬಿಟ್ಟು ಹೇಳು.
ನಾನು ಬಿದ್ದ ಮೇಲೆ ಇವಳ ತಲೆಗೆ ಬಸ್ ಹಾಕಿದ್ದಾನೆ ಅವ. ಇಲ್ಲದಿದ್ರೆ ಅವ ನಮ್ಮ ವಿರೋಧಿ ಅಂತ ಹೇಳ್ಕೊಂಡು ನಿಮಗೊಂದು ವಿಷಯ ಹೇಳ್ತಾರೆ. ಏನು ನಾವು ಏನು ಬೇಕಾದರೂ ಮಾಡ ಹೋದಲ್ಲಿ ಎಲ್ಲ ಹೋದವರನ್ನು ತೋರಿಸಿಕೊಂಡು ಅವರು ನಮ್ಮ ಸಂಬಂಧಿಕರು ಅಂತೆಲ್ಲ ಹೇಳ್ಬಾರ್ದಲ್ಲ. ಏಸಿಗೆ ಸುಮ್ಮನೆ ಅವ ಎಲ್ಲಿಯಾದ್ರೂ ಹೇಳಿದ್ದ ಅವನು ಈಗ ಹೊರಗೆ ಬಂದಂತೆ ಮತ್ತೆ ಇಲ್ಲಿ ಮುಂದುಳಿಕೆ ನೋಡ್ತಾ ಇದ್ದಾನವ. ಅವನಿಗೆ ನಮಗೂ ಹತ್ತಿರದ ಸಂಬಂಧ ಉಂಟು. ಒಮ್ಮೆ ಸಿಕ್ಕಿದವರೆಲ್ಲ ಸಂಬಂಧ ಅಂತ ಹೇಳ್ಬೇಡ. ಗೊತ್ತಾಯ್ತಲ್ಲ ನಿನಗೆ ಬೀಗ ದೊಡ್ಡ ಈಗ ಅದೇ ಅಭ್ಯಾಸ. ಹೋದಲ್ಲೆಲ್ಲ ಅವ್ರ ಸಂಬಂಧ ಇದು ಇವ್ರ ಸಂಬಂಧ ಅಂತ ಎಂತ ಇದು ಒಂದು ಸಂಬಂಧಿಕರು ಅಂತ ಹೇಳುವಂತ ಮುಖವಾಯಿತು. ಹಾಗೆ ಸಂಬಂಧ ಅಂತ ಹೋದಲ್ಲಿ ಸಂಬಂಧ ಮಾಡಿದ್ರು ಅಲ್ಲ, ಇವ ಮೊದಲೇ ನಮಗೆ ಸಂಬಂಧ. ಯಾರು ಇದು? ಇದಲ್ಲ, ಇದು ಸಂಬಂಧ ನಮಗೆ. ಇವನು ಈಗ ನೋಡಿ ಕಾಲು ಪಾಪ ತೆಮ್ಮ ನಿನಗೆ ತಮ್ಮನೇ ಯಾರು ಗೊತ್ತಾಯ್ತು? ಯಾರು? ಭೀಮನಿಗೆ ಅಂದ್ರೆ ನಿನ್ನ ದೊಡ್ಡಪ್ಪನಿಗೆ ಧರ್ಮರಾಯನಿಗೆ ಮದುವೆ ಆಗುವುದಕ್ಕೆ ಪೂರ್ವದಲ್ಲಿ ಮದುವೆಯಾದ ಪ್ರಕರಣ ಗೊತ್ತುಂಟು ನಿಮಗೆ? ಮತ್ತೆ ಹೇಳಿದ್ರಿ ನೀವು ಹಿಡಿಮೆಯನ್ನು. ಹೌದು. ಆ ಹಿಡಿಮೆಯಲ್ಲಿ ಹುಟ್ಟಿಕೊಂಡವಲ್ವ ಇವ? ಅಂದ್ರೆ ಘಟೋತ್ಕಚ ಅಂತ ಇವನ ಹೆಸರು. ಇದು ನನಗೆ ಏನಾಗ್ಬೇಕು? ಇವ ಅಣ್ಣ, ನನ್ನಣ್ಣ. ನಿನ್ನ ಅಣ್ಣ ಇವ. ಈ ಮುಖದ್ದು ನನ್ನ ಅಣ್ಣ. ಈ ಮುಖ ಇವನ ಮುಖವೇ ಅಣ್ಣನ. ಅವನ ಅಕ್ಕಸರ ಅಣ್ಣ 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 ಒಮ್ಮೆ ನಾನಂತೂ ಬೀಳುವುದಿಲ್ಲ, ನೀನು ಬಿದ್ದರೆ ಕಷ್ಟ. ಮತ್ತೆ ಗೊತ್ತಾಯ್ತಲ್ಲ, ಅವನು ಬಿಡಿಸ್ಬೇಕು ಅಂತಲೇ ಇದ್ದಾರೆ ಅಲ್ಲ, ಅದಕ್ಕೆ ಅಣ್ಣ ಅಲ್ವಾ? ಅಮ್ಮ, ನಾನು ದೊಡ್ಡಪ್ಪನ ಮಗ, ನೀನು ಚಿಕ್ಕಪ್ಪನ ಮಗ. ಒಂದು ಕ್ಷಮಿಸಬೇಕು ನಾನು. ಹೇಗೆ? ನೀನು ನನ್ನ ಅಣ್ಣ ಅಂತ ಗೊತ್ತಿಲ್ಲದೆ ನಾನು ಕಾಡು ಪಾಪ ಅಂತ ಕರೆದೇನೆ. ನಿನ್ನ ಮನಸ್ಸಿಗೆ ಏನಾದರೂ ಬೇಸರ ಆಗಿದ್ದರೆ ನೀನು ಎದುರಿಂದ ಕರೆದಿದ್ದಿ, ಕೆಲವರು ಹಿಂದಿನಿಂದಲೇ ಕರೀತಾರೆ. ನೀನು ನನ್ನ ಅಣ್ಣ ಅಂತ ಗೊತ್ತಿದ್ರೆ ನಿನ್ನನ್ನು ಅಲ್ಲಿವರೆಗೆ ಓಡಿಸ್ತಿರ್ಲಿಲ್ಲ, ನಾನು ಇಲ್ಲಿಯೇ ಮುಗಿಸ್ತಿದ್ದೆ ಅದನ್ನು. ನೀನು ತಮ್ಮ ಅಂತ ಗೊತ್ತಿದ್ದೇ ನಾನು ಹೊಡಿದಿದ್ರೆ ಹೊಡಿನ. ಹೌದಾ? ನಿನಗೆ ನಾನು ಹೊಡೆದನಲ್ಲ. ಹೌದು. ಅಮ್ಮ ಅಣ್ಣ ಅಮ್ಮ, ಅದು ವಿಷಯ ಅಲ್ಲ. ನೀವು ಯಾಕಮ್ಮ ಕಾಡಿಗೆ ಬಂದದ್ದು? ಈಗ ಇಷ್ಟೊತ್ತಾದ್ರೆ ಅದನ್ನೇ ಹೇಳಿಲ್ಲ. ಸಂಬಂಧ ಮಾತ್ರ. ಬೇರೆ ಮಾತಾಡಿದ್ದೆ ಮಾತಾಡ್ಬೇಕಾದ್ರೆ ನಿನ್ನ ಮಾತಾಡಿದ್ರೆ ಇನ್ನೂ ಎಂತದಕ್ಕೆ ಬಂದದ್ದು? ಎಂತ ವಿಷಯ ಎಂತ? ಇವನ ಹುಡುಗಾಟಿಕೆ ಎಲ್ಲ ಹೇಳಿದ್ರೆ ಒಂದೆರಡ ವಿಷಯ ಎಂತದಿಲ್ಲ. ನನಗೆ ಮದುವೆ. ಹೌದಾ? ಮದುವೆ? ಯಾವಾಗ ಮದುವೆ? ಎಂತದ್ದು? ಹುಡುಗಿಲ್ಲ. ಮತ್ತೆ ಯಾರು ಹುಡುಗಿ? ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಹುಡುಗಿ ನೋಡಿ ಆಗಿದೆ ಇವ. ಇತ್ತು ಈಗ ಇಲ್ಲ. ಯಾರಲ್ಲ ಅವಳು ಬೇರೆ ಒಟ್ಟಿಗೆ ಹೋದ್ಲು. ಹಾಗಲ್ವಾ? ಮತ್ತೆ ನಾವು ಸಣ್ಣದಲ್ಲೇ ಪ್ರೀತಿಸಿದವು. ಮತ್ತೆ ಯಾರು ಹುಡುಗಿ ನೀನು ಪ್ರೀತಿಸಿದ ಹುಡುಗಿ? ನನ್ನ ದೊಡ್ಡ ಮಾವನ ಮಗಳು ಕನಕಾಂಗಿ. ಓ, ಸೋದರ ಅಲ್ವಾ? ಸೋದರ. ನಿನ್ನನ್ನು ಅಣ್ಣನಾಗಿ ನನಗೆ ಕೆಲವು ಸಲ ಈ ಕಾಡಿನಲ್ಲಿ ಉಂಟಲ್ಲ, ನಾವೆಲ್ಲ ಅರ್ಧಂಬರ್ಧ ಮಾತಾಡಿ ಈ ಸೋದರ ಹೇಳುದು ನನಗೀಗ ತಲೆ ಬಿಸಿ ಅದೇ. ನಿನ್ನನ್ನು ಅಣ್ಣ ಅಂತ ನಾನು ಸ್ವೀಕರಿಸಿದಲ್ಲ, ಇನ್ನು ನಿಮಗೆ ಮಾತು ಕಲಿಸಲಿಕ್ಕೆ ನಾನು ಎಷ್ಟು ಓದಾಡ್ಬೇಕು. ಹಾಗಲ್ವಾ? ನಾವು ಸ್ವಲ್ಪ ನಿಧಾನ ಮಾತಾಡಿದ್ರೆ ಎಲ್ಲ ಶಬ್ದ ಬರ್ತದೆ. ಈಗ ಸರಿ ಆಯ್ತಲ್ಲ. ದೊಡ್ಡ ಮಾವನ ಮಗಳು ಕನಕಾಂಗಿ ಮತ್ತು ನಾನು ಪ್ರೀತಿಸಿದವು. ಆದ್ರೆ ವಿಚಾರವನ್ನು ಹಿರಿಯರಿಗೆ ಹೇಳಬೇಡ್ವಾ? ಮದುವೆ ಆಗಬೇಕಿದ್ರೆ ಅವಳ ಅಪ್ಪನಿಗೆ ತಿಳಿಸಬೇಡ್ವಾ? ನಾನು ಹೇಳಲಿಕ್ಕೆ ಆಗ್ತದ? ಒಬ್ಬನೇ ಇರುವಾಗ ಹೇಳ್ಬೇಕಲ್ಲ. ಅಮ್ಮನಲ್ಲಿ ಹೇಳಿದೆ, ಅಮ್ಮ ಹೋಗಿ ಹೇಳಿದ್ದು. ಬಾಯಿಗೆ ಬಂದ ಅದು ದೊಡ್ಡ ಮಾವ ಯಾರಿಗೆ ಬೈದದ್ದು ಗೊತ್ತುಂಟ ನಿನಗೆ? ನನಗೆ ಬೈದ. ಬೈಲಿ, ಬೇಸರ ಇಲ್ಲ ಅಲ್ವಾ? ನನ್ನ ಅಪ್ಪನಿಗೆ ಬೈಲಿ ಬೈಲಲ್ಲ, ಬೈಲಿ, ಬೇಸರ ಇಲ್ಲ. ನೀನೇ ಹೇಳುತ್ತಿದ್ರೆ ಬೈ. ನನ್ನ ಅಮ್ಮನಿಗೆ ಬೈಲಿ. ಅದು ಯಾರಿಗೂ ಬೈದ್ರು ಬೇಸರ ಇಲ್ಲ. ನಿನ್ನ ಅಪ್ಪನಿಗೆ ಆಗಿದೆ. ನಾನು ಅಪ್ಪನನ್ನು ನೋಡ್ಲಿಲ್ಲ, ಆದ್ರೂ ನೋಡಿದ ಅಪ್ಪನಲ್ಲಿ ಬೈದ್ರ ಅಮ್ಮನಿಗೆ ಬೇಸರ ಆಯ್ತು. ಅಲ್ಲಿಂದ ನೇರ ಚಿಕ್ಕ ಮಾವನ ಮನೆಗೆ ಚಿಕ್ಕ ಮಾವನ ಮನೆಗೆ ಹೋಗಿ ವಿಚಾರ ಹೇಳುವಾಗ ಅವರೊಂದು ಮಾತು ಹೇಳಿದ್ರು. ನೀವಿಲ್ಲಿ ಇಲ್ಲಿರುವುದಲ್ಲ, ನೀವಿರುವರು ನೇರವಾಗಿ ಕಾಮೇಕಾವನಕ್ಕೆ ಹೋಗಬೇಕು. ಹೋಗುವಾಗ ಹಿಡಿಂಬಾವನವನ್ನು ಮುಖಾಂತರ ನೀವು ಹೋಗಬೇಕು. ಹೊರಗಾಕಿದ್ದಲ್ಲ, ಹೊರಗಾಕಿದಲ್ಲ, ಕಾಮ್ಯಕಾವನಕ್ಕೆ ಹೋಗುವಾಗ ಹಿಡಿಂಬಾವನದ ದಾರಿಯಾಗಿ ಹೋಗಿ ನಿಮಗೆಲ್ಲ ಶುಭವಾಗ್ತದೆ. ಅದು ನಾನೇ ಶುಭ. ಈಗ ಗೊತ್ತಾಯ್ತದೆ. ನಿನಗೆ ಗೊತ್ತಾಗುದಿಲ್ವ ನಾನು ಶುಭ ಅಂತ? ಯಾವ ಶುಭ? ನೀನು ಶುಭ. ಆದ್ರೆ ಒಂದಣ್ಣ, ಹೇಗೂ ನೀನು ಸಿಕ್ಕಿದ್ಯಲ್ಲ, ನೀನು ಮಾಟ ಎಲ್ಲ ಮಾಡ್ತೀಯಂತಲ್ಲ. ಅಯ್ಯೋ,
ನಾವು ಬಹಳ ಹಿಂದಿನಿಂದ ಅದೇ ಮಾಡ್ತಿದ್ದದ್ದು. ಅಲ್ವಾ, ಈಗ ಬಿಟ್ಟಿದ್ಯಾ? ಇತ್ತೀಚೆಗೆ ನಾವು ನಿಲ್ಲಿಸಿದ್ದೇವೆ. ಮಂತ್ರ ಗೊತ್ತುಂಟು ನಮಗೆ, ಬೇಕಾದ್ರೆ ಮಾಡಿ. ಈಗ ಅದು ಪ್ರಯೋಜನಕ್ಕೆ ಬರಬೇಕು. ಯಾಕೆ ಗೊತ್ತಾ ಅಣ್ಣ, ನನಗೆ ನೀನು ಒಂದು ಮದುವೆ ಮಾಡಿಸಬೇಕಣ್ಣ. ಚಿಕ್ಕಮ್ಮ, ಅವನಿಗೆ ನಾನು ಮದುವೆ ಮಾಡಿಸ್ತೇನೆ, ನನಗೆ ನೀನು ಮದುವೆ ಮಾಡಿಸ್ತೀಯಾ? ಅಲ್ಲ, ನೀನು ಮದುವೆ ಮಾಡಿಸುವುದಲ್ಲಿ ಯಾರು ಹುಡುಗಿ? ಯಾರು? ಕನಕಾಂಗಿ ಜೊತೆ. ಅಲ್ಲ, ನಿಮ್ಮ ಜಾತಿ ಅದು ಬೇಡ, ನಮ್ಮ ಜಾತಿಯದು ನಮಗೆ ಇಲ್ಲ. ಕನಕಾಂಗಿಯನ್ನು ಮದುವೆ ಮಾಡಿಸಲಿಕ್ಕೆ ಕನಕಾಂಗಿ ಎಲ್ಲಿದ್ದಾಳೆ? ಊರಲ್ಲಿಲ್ವ? ಅವಳಿಗೆ ಬೇರೆ ಮದುವೆ ನಿಶ್ಚಯ ಮಾಡಿದ್ದಾನವ. ಯಾರು? ಆ ಕೌರವನ ಮಗ ಅವಲಕ್ಷಣ ಇದ್ದಾನಲ್ಲ, ಅವಲಕ್ಕಿ ಸುಬ್ಬ, ಲಕ್ಷಣ ಕುಮಾರ, ಅವನಿಗೆ ಕೊಡುವುದು ಅಂತ ನಿಶ್ಚಯ ಮಾಡಿದ್ದಾರೆ. ನಿನ್ನ ಹುಡುಗಿಯನ್ನು ಬೇರೆಯವರಿಗೆ ಕೊಟ್ರೆ ಅವನನ್ನು ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಹೀಗೆ ಮಾಡಿ ಅಷ್ಟು ಮಾಡಿ ನನಗೆ ನೀವು ಮದುವೆ ಮಾಡಬೇಕು. ಹಣ್ಣಾದ ಬಾಳೆಪುಳಿಯನ್ನು ಕುಲುಕಿದ್ರೆ ಏನಾಗ್ತದೆ? ಎಲ್ಲ ಬೀಳ್ಬೇಕು, ಹಾಗೆ ಬೆಳೆಸಿ ಬೀಳಿಸಬೇಕು. ಆದ್ರೂ ನನಗೆ ನೀವು ಮದುವೆ ಮಾಡ್ತೀಯಾ? ನಾನು ಮಾಡ್ತೇನೆ ತಮ್ಮ. ಆದ್ರೂ ಒಂದು ನೀವು ಹೇಗೂ ಕಾಮ್ಯಕವನಕ್ಕೆ ಹೊರಟಿದ್ದೀರಿ. ನಾನು ನನ್ನ ಅಪ್ಪನನ್ನು ನೋಡ್ತೇನೆ. ನನಗೂ ಒಮ್ಮೆ ಅಪ್ಪನನ್ನು ನೋಡ್ಬೇಕು ಅಂತ ಉಂಟು. ನೋಡಿ, ಅದಕ್ಕೊಂದು ಅವಕಾಶ ಆಗಿಲ್ಲ. ಅಮ್ಮ ಸುಮಾರು ಸಮಯ ಆಯ್ತು. ನನಗೆ ಹೇಗೂ ಇಲ್ಲ ಮಗ ಗಂಡ, ನಿನಗೂ ಅಪ್ಪನ ಪರಿಚಯ ಇಲ್ಲದಾಗುದು ಬೇಡ. ನೀನು ಅಪ್ಪನನ್ನು ನೋಡ್ಬೇಕು, ಅಪ್ಪನನ್ನು ನೋಡ್ಬೇಕು ಅಂತ ನೋಡಿ, ಒಳ್ಳೆ ಅವಕಾಶ ಅಲ್ಲ? ಹೌದಲ್ಲ? ಆದ್ರೆ ಒಂದು ಇಷ್ಟದವರೆಗೆ ನಾವು ನಡ್ಕೊಂಡು ಬಂದದ್ದೇ ಕಷ್ಟದಲ್ಲಿ. ಹೌದು, ನಮಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾನಿಲ್ವ ಹೊರಲಿಕ್ಕೆ? ಮತ್ತೆ ನಿಮ್ಮನ್ನು ಹೊರಲಿಕ್ಕೆ ನಾನು ಅವಳ ಅಂದ್ರೆ ಅಲ್ಲ, ಹೊತ್ತುಕೊಂಡು ಹೋಗ್ಲಿಕ್ಕೆ ಇದು ದೀರ್ಘವಾದ ಕಾಲದಲ್ಲಿ ನಮ್ಮ ಅಪ್ಪನನ್ನೇ ನಮ್ಮ ಹೊತ್ತುಕೊಂಡು ತಿರುಗಾಟ ಮಾಡಿದಂತೆ. ಹೌದೌದು, ನೀನು ಕೂಡ ಹೊತ್ತುಕೊಂಡೇ ಬರ್ತಿದ್ದೆ. ನಿಮ್ಮನ್ನು ಹೊತ್ತುಕೊಂಡು